ಮನೆಯಲ್ಲಿ ಹುಟ್ಟಿದ ಮಿಶ್ರ ತಳಿ ಕರುಗಳನ್ನು ತಾಂತ್ರಿಕವಾಗಿ ಪೋಷಣೆ ಮಾಡಿ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಯಿಂದ ಲಾಭ ಗಳಿಸಬಹುದು ಎಂದು ನಂಜನಗೂಡು ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಪಶುಪಾಲನಾ ಇಲಾಖೆ ಹಾಗೂ ನ್ಯಾಷನಲ್ ಆಗ್ರೋ ಫೌಂಡೇಶನ್ ನಂಜನಗೂಡು ವತಿಯಿಂದ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಮಿಶ್ರತಳಿ ಕರುಗಳನ್ನು ಉತ್ತಮವಾಗಿ ಪೋಷಣೆ ಮಾಡಬೇಕಿದೆ. ಹಸುಗಳನ್ನು ಕೊಂಡುಕೊಳ್ಳಲು 60 ರಿಂದ 70 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. ಹುಟ್ಟಿದ ದಿನದಿಂದಲೇ ಕರುಗಳನ್ನು ಪಶು ಇಲಾಖೆ ಅಧಿಕಾರಿಗಳ ನೆರವಿನೊಂದಿಗೆ ಕಾಲಕಾಲಕ್ಕೆ ತಕ್ಕಂತೆ ಜಂತುಗಳು, ಖನಿಜ ಮಿಶ್ರಣ ಸೇರಿದಂತೆ ಬೇಕಾದ ಔಷಧಿಗಳನ್ನು ಪಡೆದುಕೊಂಡು ಕರುಗಳನ್ನು ಉತ್ತಮವಾಗಿ ಬೆಳೆಸಿ ಪೋಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಉತ್ತೇಜನ ನೀಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ನ್ಯಾಷನಲ್ ಆಗ್ರೋ ಫೌಂಡೇಶನ್ ಕೃಷಿ ಅಧಿಕಾರಿ ಗಣೇಶ್ ಪ್ರಸಾದ್ ಮಾತನಾಡಿ, ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಒಟ್ಟಿಗೆ ಮಾಡುವುದರಿಂದ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಹೈನುಗಾರಿಕೆ ಬೇಕಾದ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷ ಮಹದೇವ ನಾಯಕ, ಚಿಕ್ಕನಾಯಕ, ಡಾಕ್ಟರ್ ರಾಘವೇಂದ್ರ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇಡಿ ಜಯಶಂಕರ್, ಎನ್ಕೆಎಸ್ ಟಿವಿ 4 ನಂಜನಗೂಡು. ಇಲಾಖೆ ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಮತ್ತೆ ಆಗ್ರೋ ಫೌಂಡೇಶನ್ ಎರಡೂ ಸಹಯೋಗದೊಂದಿಗೆ ನಾವು ಇವತ್ತು ಪ್ರಾಣಿಗಳ ಆರೋಗ್ಯ ಶಿಬಿರ ಮತ್ತೆ ಹೆಣ್ಣು ಕರುಗಳ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಈ ಮಿಶ್ರತಳಿ ಹೆಣ್ಣು ಕರುಗಳ ಆಯೋಜನೆ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ರೈತ ಬಾಂಧವರಲ್ಲಿ ಕರುಗಳನ್ನ ತಾಂತ್ರಿಕವಾಗಿ ಕರುಗಳನ್ನ ಯಾವ ರೀತಿ ನೀವು ಪ್ರೋತ್ಸಾಹ ಮಾಡಬೇಕು, ಸಾಕಾಣಿಕೆ ಮಾಡಬೇಕು, ಆ ಕರುಗಳ ಸಾಕಿದ್ರೆ ಮುಂದಕ್ಕೆ ನಿಮ್ಗೆ ಏನೆಲ್ಲ ಹೆಚ್ಚಿನ ಲಾಭಗಳು ಬರ್ತದೆ, ಅವಕ್ಕೆ ಏನು ಲಾಲನೆ ಪೋಷಣೆ ಮಾಡಬೇಕು ಅನ್ನೋದನ್ನ ನಮ್ಮ ಡಾಕ್ಟರ್ ರಾಘವೇಂದ್ರ ತಿಳಿಸ್ತಾರೆ. ನಾವಿಲ್ಲಿ ರೈತ ಬಾಂಧವರಿಗೆ ಉತ್ತೇಜನ ನೀಡಲಿಕ್ಕೆ ನಾವು ಇಲಾಖೆಯಿಂದ ಬಂದಿದ್ದೀವಿ. ಯಾಕಂದ್ರೆ ಹೆಚ್ಚು ಕರುಗಳನ್ನ ಸಾಕ್ಬೇಕು. ಹೈನುಗಾರರು ನೀವು ಹೊಸದಾಗಿ ಒಂದು ಹಸುನೇ ತರಬೇಕು ಅಂದ್ರೆ ಈಗೆಲ್ಲ 50,000 70,000 ಹಸು ಬೆಲೆ ಸಿಕ್ಕಾಬಟ್ಟೆ ಆಗಿರೋದ್ರಿಂದ ನಿಮ್ಮಲ್ಲಿ ಹುಟ್ಟಿದಂತ ಕರುಗಳನ್ನ ನೀವು ಬೆಳೆಸ್ಕೊಂಡು ಮುಂದಕ್ಕೆ ಸಾಕಿದ್ರೆ ಅದೇ ಕೂಡ ನಿಮ್ಗೆ ಆರ್ಥಿಕವಾಗಿ ಸದೃಢವಾಗಿ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಉತ್ತೇಜನ ನೀಡಲಿಕ್ಕೆ, ರೈತರಿಗೆ ಉತ್ತೇಜನ ನೀಡಲಿಕ್ಕೋಸ್ಕರ ಇಲಾಖೆಯಿಂದ ನಾವು ಕರುಗಳ ಮಿಶ್ರತಳಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಪ್ರಥಮವಾಗಿ ಜರ್ಸಿ ತಳಿ ಮತ್ತೆ HF ತಳಿ ಮತ್ತೆ ನಾಟಿ ತಳಿ ಈ 3 ವಿಧದ ಕರುಗಳಲ್ಲಿ ನಾವು 3 ಪ್ರೈಸ್ ಕೊಡ್ಲಿಕ್ಕೆ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರೈಸ್ ಯಾರಿಗೆಲ್ಲ ಸಿಗ್ತದೆ ಅವರು ಮತ್ತೆ ಸಿಗದೇ ಇರೋರು ನಿರಾಶೆ ಆಗುವಂಥದ್ದು ಏನೋ ಪ್ರಮೇಯ ಬರೋದಿಲ್ಲ. ಯಾರು ಎಲ್ಲ ಕರುಗಳು ಭಾಗವಹಿಸಿದಂದ್ರೆ ಎಲ್ಲ ರೈತ ಮಾಲೀಕರಿಗೆ ನಾವು ಒಂದು ಕಿಟ್ ಅನ್ನ ಕೊಡ್ತೀವಿ, ಮತ್ತೆ ಮಿನರಲ್ ಮಿಕ್ಸರ್ ಕೊಡ್ತೀವಿ, ಅವ್ರಿಗೆ ತಾಂತ್ರಿಕ ಇನ್ಪುಟ್ಸ್ಗಳನ್ನ ಕೊಡ್ತೀವಿ. ನೀವು ಹೆಚ್ಚಿನ ರೈತ ಬಾಂಧವರು ಇದೆಲ್ಲ ಆಸಕ್ತಿಯಾಗಿ ತೊಡಗಿಸಿ ಮುಂದೆ ಕರುಗಳನ್ನ ಮತ್ತೆ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ಇಲಾಖೆಯ ಉದ್ದೇಶ ಆಗಿರ್ತದೆ. ಅದರಿಂದ ಇವತ್ತು ಬೆಳಗ್ಗೆಯಿಂದಲೂ ನಮ್ಮ ರೈತ ಬಾಂಧವರು ನಮ್ಮ ಇಲಾಖೆ ಜೊತೆ ಸಹಕಾರ ನೀಡಿ ಇಷ್ಟೊಂದು ಸಾವಧಾನವಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆ ಸಹಕಾರ ನೀಡಿರ್ತೀವಿ. ನಮ್ಮ ಇಲಾಖೆ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ನಾವೆಲ್ಲ ಅಧಿಕಾರಿ ಮಿತ್ರರು ಬಂದು ನಾವು ಇವತ್ತಿನ ನಾವು ಏನು ಇಲಾಖೆ ಕೆಲಸ ಏನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದೀರಾ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತೆ ಇಲಾಖೆ ವತಿಯಿಂದ ಎಲ್ಲರಿಗೂ ವಂದನೆಗಳು ತಿಳಿಸ್ತಾ, ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.